ರೇಣುಕಾಚಾರ್ಯ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅಬಕಾರಿ ಸಚಿವರು ಇವತ್ತು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ. ಓಕೆ ರೇಣುಕಾಚಾರ್ಯ ಅವರೇ, ನೀವು ತುಂಬ ತರಲೆ ಮಾಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳ್ತಿದ್ರಿ. ಜೊತೆ ಕಾಲೇಜ್ ಮೆಟ್ಲು ಹತ್ತಿದಾಗ್ಲೂ ತರಲೆ ಕೆಲಸ ನಡೀತಾ ಇತ್ತಾ? ಹುಡುಗಿನ ಚೇಡ್ಸೋದಾಗ್ಲಿ ತರಲೆ ಯಾವ ಲೆವೆಲ್ಗಿತ್ತು? ನಾನು ಮನೇಲಿ ಹೋಮ್ವರ್ಕ್ ಕೊಟ್ಟರು ಹೋಮ್ವರ್ಕ್ ಮಾಡ್ತಾ ಇರಲಿಲ್ಲ, ಓದ್ತಾ ಇರಲಿಲ್ಲ. ಶಿಕ್ಷಕರು ಬೈತಾ ಇದ್ರು, ನಮ್ಮ ತಂದೆಗೆ ಹೇಳ್ತಿದ್ರು. ಆದ್ರೆ ನಾನು ಆ ಶಿಕ್ಷಣದ ಜೊತೆಗೆ ಈ ಸ್ಪೋರ್ಟ್ಸ್ ಕ್ರೀಡೆ ಜೊತೆಗೆ ಸ್ವಲ್ಪ ತರಲೆ ಸ್ವಭಾವ ಜಾಸ್ತಿ. ತರಲೆ ಅಂದ್ರೆ ಯಾವ ಥರ? ಹುಡುಗರಿಗೆ ಬೈಯೋದು, ಗಲಾಟೆ ಮಾಡೋದು, ಚೇಷ್ಟೆ ಮಾಡೋದು ಸಹಜವಾಗಿ ಇವು ಅದು ಅಳವಡಿಸ್ಕೊಂಡು ಬಂದಿದ್ದೆ. ಹಂಗಾಗಿ ನಾನು ವಿದ್ಯಾಭ್ಯಾಸ ಸಂಪೂರ್ಣ ಮುಗಿಸೋಕ್ಕಾಗಿಲ್ಲ. ವಿದ್ಯಾಭ್ಯಾಸನೂ ಬಿಟ್ಬೇಡ, ಎಲ್ಲ ಬಿಟ್ಬೇಡ. ಹುಡುಗಿರ್ನ ರೇಗಿಸ್ತಾ ಇದ್ರಾ ಏನ್ ಕತೆ ಕಾಲೇಜ್ ಟೈಮಲ್ಲೆಲ್ಲ? ರೇಗಿಸೋದಂದ್ರೆ ಈ ನಾನು ಓದೋ ಸಂದರ್ಭದಲ್ಲಿ ಅವರು ಭಾಳ ಸೀರಿಯಸ್ ಸ್ಟಡಿ ಮಾಡಿದ್ರು. ಸ್ಟಡಿ ಮಾಡೋ ಸಂದರ್ಭ ಸ್ವಲ್ಪ ರೇಗಿಸ್ತಿದ್ವಿ. ಏನಂತ ರೇಗಿಸ್ತಿದ್ರಿ? ಹಾಡ್ಗಿಡ ಆಡೋದು, ಡಾನ್ಸ್ ಮೂಲಕನಾ? ಡಾನ್ಸ್ ಆಡಿಲ್ಲ, ಏನು ಓದಿದಾರೆ ಯಾರು ಉದ್ಧಾರ ಆಗ್ತಾರೆ ಬಿಡಮ್ಮ ಅಂತಿದ್ವಿ. ಲಾಸ್ಟ್ ಬೆಂಚಲ್ಲಿ ಕೂತವ್ರು ಇನ್ನೊಂದು ಕೆಲಸ ಮಾಡ್ತಾ ಇರ್ತಾರೆ, ಹುಡುಗಿನ ಮೇಲೆ ರಾಕೆಟ್ ಬಿಡ್ತಾ ಇರ್ತಾರೆ. ರಾಕೆಟ್ ಬಿಟ್ಟು ಅಭ್ಯಾಸ ಇದೆ. ಬಿಟ್ಟಿದ್ರ? ಜನರಲ್ ಆಗಿ ಅಂದ್ರೆ ಹುಡುಗಿರ ಮೇಲೆ ಅಥವಾ ಹುಡುಗರ ಮೇಲೆ? ಹುಡುಗಿಯರು ಟೋಟಲ್ ಜನರಲ್ ಆಗಿ. ಟೀಚರ್ ಹತ್ರ ಬೈಸ್ಕೊಳ್ಳಿಲ್ವಾ ಅಂತ? ಟೀಚರು ಬೈಸ್ಕೊಂಡಿದ್ವಿ, ಅಭ್ಯಾಸ ಈ ಕಾರ್ಯಗಳನ್ನ ನಾವು ಯಶಸ್ವಿಯಾಗಿ ಸಾಂಗೋಪಾಂಗ ನೆರವೇರಿಸ್ತಾ ಇದ್ವಿ. ಮಾಡಿದ್ರು ನಿಮ್ ತುಂಬಾ ಇಷ್ಟಪಡುವಂತ ಟೀಚರ್ ಯಾರಾಗಿದ್ರು? ನಮಗೆ ವಿದ್ಯೆನೇ ನೆನಪಿಲ್ಲ. ವಿದ್ಯೆ ಅಲ್ಪ ಆದರೂ ಆ ಕಲಿಸಿದ ಗುರುಗಳ ಬಗ್ಗೆ ಬಹಳ ಗೌರವ. ಏನೇ ಚೇಷ್ಟೆ ಮಾಡಿದರು, ನಾನಿವತ್ತು ರಾಜಕಾರಣದಲ್ಲಿ ಸಚಿವನಾಗಿರ್ಬೋದು, ಇವತ್ತು ಆ ಗುರುಗಳ ಬಗ್ಗೆ, ಆ ಶಿಕ್ಷಕರ ಬಗ್ಗೆ ಅವ್ರು ನೋಡಿದರೆ ಭಯ ಭಕ್ತಿ, ನಾನು ಸ್ಥಿರವಾಗಿ ನಮಸ್ಕಾರ ಮಾಡ್ತೀವಿ. ಬೇರೆಗೆಲ್ಲ ಹಿಂಗಂತೀವಿ. ಆದರೆ ಶಿಕ್ಷಕರಿಗೆ, ಆ ಗುರುಗಳಿಗೆ ಕೊಡ್ತಕ್ಕಂಥ ಭಕ್ತಿನೇ ಬೇರೆ, ಗೌರವನೇ ಬೇರೆ. ಓಕೆ, ಓದ್ ಅರ್ಧಕ್ಕೆ ನಿಲ್ಸಿದ್ರಿ ಅಂದರೆ ಏನಾದರೂ ಓದಿ, ಏನು ಕ್ವಾಲಿಫಿಕೇಶನ್ ಏನು ನಿಮ್ಮದು ಅಂತ? 10, 11, 12ಕ್ಕೆ ಹೋದ್ವಿ. 12 ಮುಗಿಸಿದ್ವಿ. ಯಶಸ್ವಿಯಾಗಿ ದಂಡಯಾತ್ರೆ ಮಾಡಿ ಈ ಗಜನಿ ಮೊಹಮ್ಮದ್, ನಮ್ಮ ಗಜನಿ ಮೊಹಮ್ಮದ್ ಹೇಳ್ತಾರೆ ದಂಡಯಾತ್ರೆ ಅಂತ ಹೇಳ್ತಾರೆ. ಹಂಗೆ ನಾವು ಓದೋ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ದಂಡಯಾತ್ರೆ ಬಂದ ಅಂತ ಹೇಳ್ತಾರೆ. ಹಂಗೆ ನಾವು ಓದೋ ಸಂದರ್ಭದಲ್ಲಿ ತಂದೆ ತಾಯಿ ಒತ್ತಡಕ್ಕೆ ಮತ್ತೊಂದು 9ರಿಂದ 10ಕ್ಕೆ ಹೋದ್ವಿ. 10 ಕಷ್ಟಪಟ್ಟು ಪಾಸ್ ಆದ್ವಿ. 11ನೇ ತರಗತಿ ಸುಲಭ ಪಾಸ್ ಆದ್ವಿ. 12ನೇ ತರಗತಿಯಲ್ಲಿ ನಮಗೆ ಬ್ರೇಕ್ ಹಾಕಿದ್ರು. ನೋಟ್ಸ್ ಬರೆಯೋ ಅಭ್ಯಾಸ ಇರಲಿಲ್ಲ. ಯಾರಾದರೂ ಪಕ್ಕದಲ್ಲಿ ನೋಟ್ಸ್ ಬರೀತಿದ್ರೆ ಆ ನೋಟ್ಸನ್ನು ಕದ್ದು ಸ್ವಲ್ಪ ಓದೋದು. ನಂತರ ಆ ಎಕ್ಸಾಮ್ ಪಾಸ್ ಆದ ತಕ್ಷಣ ನೋಟು ತೆಗೆದು ಆ ಕಡೆ ಹಾಕ್ಬಿಡೋದು. ಭಾಳ ಕಷ್ಟ ಹೇಳಿ ದಂಡಯಾತ್ರೆ ಹೊಡೆದಾಗ ಕಷ್ಟಪಟ್ಟು ಪಾಸ್ ಆದ್ವಿ. ನಂತರ ದಾವಣಗೆರೆಯಲ್ಲಿ BS ಇದೆ, ಅಲ್ಲಿ ಯಶಸ್ವಿ ಆಗಲಿಲ್ಲ. ವ್ಯಾಪಾರದಲ್ಲಿ ಬಂದ್ವಿ. ನಂತರ ಮತ್ತೆ ಸೇರಿದ್ವಿ, ಆದರೆ ಅಲ್ಲಿ ಯಶಸ್ವಿ ಆಗಲಿಲ್ಲ. ಕಾಲೇಜ್ ಡೇಸಲ್ಲಿ ಹುಡುಗಿರ ಬಗ್ಗೆ ನೀವು ಏನೂ ಬಾಯನೇ ಬಿಡಲಿಲ್ಲ. ಆದರೆ ಈ ವಿಷಯ ಕೇಳ್ತೀನಿ, ಈಗ ನೀವು ಬಾಯಿ ಬಿಡಲೇಬೇಕು. ಏನು ಅಂದರೆ ನಿಮ್ಮ ಮದುವೆ ಕತೆ, ಹೆಂಡತಿ ಬಗ್ಗೆ ಆದರೂ ಹೇಳಲೇಬೇಕು. ನಿಮ್ಮ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಏನಂತ? ಅರೇಂಜ್ ಮ್ಯಾರೇಜ್. ಹೇಗೆ ಮನೇಲಿ ನೋಡಿದ್ದು ಮದುವೆ? ಯಾವಾಗ ನೋಡಿದ್ರಿ ನೀವು ಅವ್ರನ್ನ ಫಸ್ಟ್ ಟೈಮು? ಮನೇಲಿ ತಂದೆ ತಾಯಿ, ನಮ್ಮ ಸಹೋದರೆಲ್ಲ ಏನು ನೋಡ್ಕೋಬೇಕಂತ ಅವರು ಸುಮಾರು ಕಡೆ ಅಲ್ಲಿ ಇಲ್ಲಿ ತೋರಿಸಿದ್ರು. ನಾನು ಇಷ್ಟಪಟ್ಟಿರಲಿಲ್ಲ. ಕೊನೆಗೆ ದಾವಣಗೆರೆಯಲ್ಲಿ ಕರ್ಕೊಂಡೋದ್ರು. ನನ್ನನ್ನು ಬರ್ಬೇಕಂತ ಹೇಳಿದಾಗ ನಾನು ಸ್ವಲ್ಪ ದಿವಸ ಮದುವೆನೇ ಬೇಡ ಅಂತೇಳಿ, ಅಂದರೆ ನನ್ನ ಗುರಿ ಬೇರೆಗಳಿದ್ದೆ. ಯಾಕೆ ನಿಮಗೆ ಇಷ್ಟ ಆಗ್ತಿರಲಿಲ್ಲ, ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ? ನನಗೆ ಆ ಸಂದರ್ಭದಲ್ಲಿ ನಾನು ವ್ಯಾಪಾರ ಜೊತೆಗೆ ರಾಜಕಾರಣದಲ್ಲಿದ್ದೆ. ನನಗಿನ್ನೂ ನನ್ನ ಗುರಿ ಸಾಧನೆ ಮಾಡಬೇಕು ಇನ್ನೂ ವಿಳಂಬ ಮಾಡ್ತಾ ಬಂದೆ. ಆ ಸಂದರ್ಭದಲ್ಲಿ ಮನೇಲಿ ತಂದೆ ತಾಯಿ ಒತ್ತಡ, ನಾನು ಒಂದು 5-8 ಕಡೆ ನೋಡಿದೆ. ಬೇರೆ ಏನಾದ್ರು ಹಿಂದೆ ಹೋಗಿದ್ದು ಅವಾಗ ಹೋದಾಗ ಯಾರನ್ನ ಗರ್ಲ್ ಫ್ರೆಂಡು, ಕ್ಲಾಸ್ಮೇಟು ಆ ಥರ ನೋಡಿ ಅವರ ಎಲ್ಲ ನಾಚಿಕೆ ಎಲ್ಲ ಗೊತ್ತಾಗ್ತಾ ಇದೆ. ಅದು ಏನೋ ಇದೆ ಅಂತ ಗೊತ್ತಾಗ್ತಾ ಇದೆ. ಹೇಳ್ತಕ್ಕಂಥ ವ್ಯಕ್ತಿ ನಾನು ಮನೇಲಿ ತೋರಿಸಿದಾಗ ಒಂದು ಸುಮಾರು 8-10 ಕಡೆ ನೋಡಿದೆ. ಕೊನೆಗೆ ದಾವಣಗೆರೆಯಲ್ಲಿ ಒಪ್ಪಿ ಅರೇಂಜ್ ಮ್ಯಾರೇಜ್. ಸುಮಾರು ಒಂದು 13-14 ಇರ್ಬೋದು. ಯಾವ್ದಾದ್ರು ಇನ್ಸಿಡೆಂಟ್ ನೆನಪಿದೆಯಾ ನಿಮಗೆ ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸ್ನಲ್ಲಿ ಬಹಳ ಫನ್ನಿ ಆಗಿದ್ದು, ಅಥವಾ ನಿಮ್ಮ ಅಪ್ಪ ಅಮ್ಮನ ಕೈಲಿ ಸಿಕ್ಕಾಕೊಂಡಿದ್ದು ತರಲೆ ಮಾಡಿ ಯಾವತ್ತೂ ಮರೆಯೋಕ್ಕಾಗಲ್ಲಪ್ಪ, ಅಯ್ಯಬ್ಬ ಮಾಡ್ಬಿಟ್ನಲ್ಲ ಅಂತ ಅನ್ಸ್ಕೊಂಡು ನೆನೆಸ್ಕೊಳ್ಳೋಂಥದ್ದು? ಸಿನಿಮಾಗಳು ಕದ್ದು ನೋಡ್ತಾ ಇದ್ವಿ. ಸಿನಿಮಾಗಳು ಕದ್ದು ನೋಡ್ತಿದ್ವಿ.
ಮನೇಲಿ ವಿದ್ಯಾಭ್ಯಾಸ ಮಾಡಿದ್ರೆ ಒಂದು ಫಸ್ಟ್ ಶೋ ಸೆಕೆಂಡ್ ಶೋ ಕಂಟಿನ್ಯೂಸ್ ನೋಡ್ಬಿಡ್ದು. ಬಂದ ತಕ್ಷಣ ಈ ತಂದೆ ತಾಯಿ ನಮ್ಮ ತಾಯಿಗೆ ಹೇಳಿದ್ವಿ, ನಮ್ಮ ತಾಯಿ ನಮ್ಮ ಅಜ್ಜಿಗೆ, ನಮ್ಮ ತಂದೆಯವ್ರು ಭಾಳ ಇದು ಶಿಕ್ಷಕರಲ್ಲ, ಭಾಳ ಸ್ಟ್ರಿಕ್ಟು. ನಾವೇನು ಮಾಡಿದ್ವಿ, ನಮ್ಮ ಅಜ್ಜಿಗೆ ಹೇಳಿ ಬಂದ ತಕ್ಷಣ ಡೋರ್ ತೆಗಿಬೇಕಮ್ಮ ಅಂತ ಹೇಳಿದ್ವಿ. ಸೈಲೆಂಟ್ ಟೈಮ್ ಮಲಗಬೇಕಾದ್ರೆ ನಮ್ಮ ತಂದೆಯವರು ವಾಚ್ ಮಾಡ್ತಾಯಿದ್ರು. ಅನೇಕ ಸಂದರ್ಭದಲ್ಲಿ ಏಟು ತಿಂದ್ವಿ. ಈ ಸಿನಿಮಾ ನೋಡೋ ಹವ್ಯಾಸದಲ್ಲಿ ಭಾಳ ಒಂದು ರೀತಿ ಸಿನಿಮಾ ನೋಡ್ಬೇಕಂತ ಆಸೆ ಇರುತ್ತೆ. ಯಾರು ಫೇವ್ರೆಟ್ ಹೀರೋ ನಿಮಗೆ ಅಂತ? ಫೇವ್ರೆಟ್ ಹೀರೋ ಅಂತ ಯಾರು? ರಾಜ್ಕುಮಾರ್ ನಮ್ಮ ಒಂದು ಸಂಸ್ಕೃತಿ, ಆ ಒಂದು ನಟನೆ ಬೇರೆ, ಇವತ್ತಿನ ನಟನೆಗಳು ಬೇರೆ. ಇಷ್ಟವಾದ ವಾಸ್ತವಾಂಶ ಸಿನಿಮಾ ಇದು. ಯಾವುದು? ತುಂಬಾ ಇಷ್ಟವಾದ ಸಿನಿಮಾ ಯಾವ್ದು ನಿಮ್ಗೆ? ಆ ಟೈಮಲ್ಲಿ ಕದ್ದು ನೋಡಿದ್ ನೆನಪಿದ್ದಿದ್ದು ಇಷ್ಟವಾದ ಸಿನಿಮಾ? ಬಂಗಾರ ಮನುಷ್ಯ ನೋಡಿದ್ದೀನಿ, ಅನೇಕ ಸಿನಿಮಾಗಳು ನೋಡಿದ್ದೀನಿ. ಯಾವ್ದಾದ್ರು ಒಂದು ಸಿನಿಮಾನ ಪದೇ ಪದೇ ನೋಡಿದ್ದಿದ್ಯಾ? ಯಾಕಂದ್ರೆ ರಾಜ್ಕುಮಾರ್ ಸಿನಿಮಾನ ಬಹುತೇಕ ಜನರು ಹಾಗೆ ನೋಡ್ತಾರೆ. ಸಿನಿಮಾ ಇಷ್ಟೊಂದು ಸಿನಿಮಾ ನೋಡಿದ್ದೀನಿ. ಫೇವ್ರೆಟ್ ಹೀರೋಯಿನ್? ನನಗೆ ಹೀರೋನೇ ಇಷ್ಟ ಯಾವತ್ತು. ಬಂತಪ್ಪ ಮತ್ತೆ ಹೀರೋಯಿನ್ ಹುಡುಗಿ ಯಾರ ಬಗ್ಗೆನೂ ಮಾತಾಡಲ್ಲ. ಅಲ್ಲ, ಬಹುಶಃ ಅವರು ಡಿಸೈಡ್ ಮಾಡ್ಕೊಂಡ್ ಬಂದಿದ್ದಾರೆ. ಈಗಾಗಲೇ ಸಾಕಷ್ಟು ಸುತ್ತ ವಿವಾದಗಳಿದೆ, ಇನ್ನೊಂದಷ್ಟು ವಿವಾದಗಳು ಕಟ್ಕೊಳ್ಳೋದು ಬೇಡ ಅನ್ನೋ ತರ. ನನಗೇನೇ ವಿವಾದಗಳನ್ನ ಸೃಷ್ಟಿ ಮಾಡಿದ ವಿವಾದಗಳಿಂದ ಹೊರಗಡೆ ಬಂದು ನನ್ನದೇ ಆದ ಒಂದು ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಯಶಸ್ವಿಯಾಗಿದ್ದೀನಿ. ಅಲ್ಲ, ನೀವು ಮಾತಾಡೋದು ನೋಡಿದ್ರೆ ಎಲ್ಲೋ ಒಂದ್ ರೀತಿ ಮಹಿಳಾ ವಿರೋಧಿಗಳ ನೀವು. ನಾನಿಲ್ಲ, ಆ ಹುಡುಗಿಯರ ಬಗ್ಗೆ ರೀತಿ ಮಾತಾಡಲ್ಲ, ಮಹಿಳೆಯರ ಬಗ್ಗೆ ಮಾತಾಡಲ್ಲ, ಹೀರೋಯಿನ್ ನನ್ನ ಬೇಡ. ಕ್ಷೇತ್ರದಲ್ಲಿ ಬಹುಶಃ ನಿಮ್ಗೆಲ್ಲ ಒಂದ್ಸರಿ ಕ್ಷೇತ್ರದ ಬಂದು ನೋಡಿ, ನನ್ನ ಕ್ಷೇತ್ರದಲ್ಲಿ ಮಹಿಳೆಯರು ಅತಿ ಹೆಚ್ಚು ಮತವನ್ನು ಕೊಟ್ಟಿದ್ದಾರೆ. ಮಹಿಳಾ ಮತದಾರರು ಅತಿ ಹೆಚ್ಚು. ಯುವಕರು ಈ ಕಳೆದ ತಿಂಗಳು ನಡೆದಂಥ ಕಾರ್ಯಕ್ರಮದಲ್ಲಿ 16ನೇ ತಾರೀಕು, ಕಳೆದ ತಿಂಗಳು 16ನೇ ತಾರೀಕು ಹೊನ್ನಾಳಿಯಲ್ಲಿ ಸುಮಾರು 50,000 ಜನ ಮಹಿಳೆಯರು ಸೇರಿದ್ರು. ಅಲ್ಲ, ಅಷ್ಟು ಜನ ಮಹಿಳೆಯರ ಸಪೋರ್ಟ್ ಇದೆ ಅಂದಾಗ ನೀವು ಮಹಿಳೆಯರ ಬಗ್ಗೆ ಮಾತಾಡಕ್ಕೆ ಯಾಕೆ ಹೆದರ್ಕೋತಾ ಅಲ್ಲ, ಇದ್ದೀರಾ? ನಾನು ಹೇಳ್ತಿಲ್ಲ, ಮಹಿಳೆಯರ ಬಗ್ಗೆ ಅಪಾರವಾದ ಗೌರವ ಇದೆ, ನನಗೆ ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ, ಯಡಿಯೂರಪ್ಪ ಅವ್ರ ಜೀವನ ಆಧಾರಿತ ಒಂದು ಚಿತ್ರ ತೆಗಿಬೇಕು ಅಂತ ಪ್ರಾರಂಭ ಮಾಡಿದ್ರಿ. ಎಲ್ಲಿ ನಿಂತೆ ಇತ್ತು, ನನಗೆ ಭಾಳ ಅಪೇಕ್ಷೆ ಇತ್ತು. ಆದರೆ ಯಡಿಯೂರಪ್ಪನವರು ಯಾವತ್ತೂ ಪ್ರಚಾರಕ್ಕೆ ಇಷ್ಟಪಡಲ್ಲ. ಸರ್, ನಿಮ್ಮ ಹೆಂಡತಿನೆಲ್ಲ ಸಿನಿಮಾ ಕರ್ಕೊಂಡು ಹೋಗಿದ್ರಾ ಯಾವಾಗಾದ್ರೂ? ಇಷ್ಟು ಮದುವೆ ಆದಷ್ಟು ಜೀವನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹೋಗಿದ್ವಿ. ಯಾವುದು ಮೊದಲನೇ ಸಿನಿಮಾ ನೆನಪಿದೆಯಾ ಅವ್ರ ಜೊತೆ ನನ್ನ ನೋಡಿದ್ದು? ಕುಟುಂಬ ಜೊತೆ ಸಮಯನೇ, ಯಾಕಂದರೆ ನಾನು ರಾಜಕೀಯ ಒತ್ತಡ, ಪ್ರವಾಸಗಳು ಮಧ್ಯೆ ಹೆಚ್ಚು ಸಮಯನೂ ಕೊಡೋಕ್ಕಾಗಿಲ್ಲ. ಅಲ್ಲ, ನಿಮ್ಮ ಹೆಂಡತಿ ಏನು ಹೇಳ್ತಾರೆ? ಯಾಕಂದ್ರೆ ನಿಮ್ಮ ಮನಸ್ಥಿತಿ ಒಂದೊಂದು ಕ್ಷಣಕ್ಕೂ ಒಂದೊಂದು ಥರ ಬದಲಾಗ್ತಾ ಇರುತ್ತೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಗಲಾಟೆ ಮಾಡ್ತಾರೆ, ಜಗಳ ಮಾಡ್ತಾರಾ? ಕುಟುಂಬ ಜೊತೆ ಸಮಯ ಇಲ್ಲ, ಬರೇ ಜನರ ಜೊತೆ ಇರ್ತೀರಿ ಹಂಗಂತಲ್ಲ. ಅವ್ರು ಸಾಕಾರ ಇದಿಲ್ಲ ಅಂತಲ್ಲ, ಆದರೆ ಸ್ವಲ್ಪನಾದರೂ ಸಮಯವನ್ನು ಕುಟುಂಬ ಜೊತೆ ಮೀಸಲಾಗಿಡ್ಬೇಕಂತ ಹೇಳ್ತಾರೆ. ನಿಮ್ಮ ತಂದೆ ಹೆಂಗೆ ಸ್ಟ್ರಿಕ್ಟ್ ಆಗಿದ್ರು, ಆ ಥರ ನೀವು ಸ್ಟ್ರಿಕ್ಟ್ ಫಾದರಾ? ಸ್ಟ್ರಿಕ್ಟ್ ಆಗಿರೋ ತಂದೆನಾ ನೀವು ನಿಮ್ಮ ಮಕ್ಕಳಿಗೆ? ನನ್ನ ಮಕ್ಕಳು, ನಾನು ಅವರಿಗೆ ನಾನು ಹೇಳ್ತೀನಿ, ನನ್ನ ಮಗನಿಗಿರ್ಬೋದು ಮಗಳಿರ್ಬೋದು, ಇವತ್ತಿನ ಒಂದು ವಾತಾವರಣ ಕಲುಷಿತ ಇದೆ. ಆದರೆ ಪ್ರಾಮಾಣಿಕ, ನಾನು ಮಕ್ಕಳ ಸ್ನೇಹಿತರಂಗೆ ಯಾವತ್ತೂ ನೋಡಬೇಕು. ಭಾಳ ಬಿಗಿಡಿದ್ರೆ ಅದು ಬೇರೆ ರೀತಿಗೆ ಮಕ್ಕಳ ಮೇಲೆ ಪರಿಣಾಮ ಬರುತ್ತೆ. ಓಕೆ, ಹಂಗಾದ್ರೆ ಇನ್ನೊಂದು ಪ್ರಶ್ನೆ, ನೀವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತಿದ್ರಿ, ನಿಮ್ಮ ಮಗನೂ ಹಾಗೇನಾ ಅಥವಾ ಫ್ರಂಟ್ ಬೆಂಚ್ ಸ್ಟೂಡೆಂಟ್? ನನ್ನ ಮಗ ಭಾಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ, ಮಗಳು ಅಷ್ಟೇ ಒಳ್ಳೆ ಮಾರ್ಕ್ಸ್ ತೆಗೆದಾರೆ. ಅಲ್ಲ, ಅವರಲ್ಲೂ ಒಂದು ಇದಿರುತ್ತೆ, ಅಪ್ಪ ಅಂದ್ರೆ ತುಂಬಾ ನಮ್ಗೆ ಟೈಮ್ ಕೊಡಬೇಕು, ನಮ್ಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ನಮ್ಮ ಏನೇನಿದೆ ನಮ್ಮ ಆಸೆ ಅದೆಲ್ಲ ಫುಲ್ಫಿಲ್ ಮಾಡಬೇಕು ಅಂತ. ಏನಾಗಿದೆ, ಈ ಮಕ್ಕಳು ಇತ್ತೀಚೆಗೆ ಈ ಕಂಪ್ಯೂಟರ್ ಲೈಫ್, ಈ ಮೊದಲಲ್ಲಿ ನಮಗೆಲ್ಲ ಬೆಳಗ್ಗಿಂದ ಶಾಲೆಯಲ್ಲಿ ಸ್ವಲ್ಪ ಹೊತ್ತು ಓದೋದು ಮತ್ತು ಮನೇಲಿ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡ್ತೀವಿ. ಈಗ ಹಂಗಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೆ LKG UKG ಬಂದಾದಮೇಲೆ ಆ ಮಕ್ಕಳಿಗೆ ಬುಕ್ಸು ಒತ್ತು ಭಾರ. ಅಲ್ಲಿ ಏನು ಅವ್ರು ಮ್ಯಾಮ್ ಹೇಳಿದ್ರು, ಅವ್ರು ಹೇಳ್ತಾರೆ ಮ್ಯಾಮ್ ಬೈತಾರೆ, ಮ್ಯಾಮ್ ಅವ್ರು ಹೇಳಿದ್ದು ಹೋಮ್ವರ್ಕ್ಸ್ ಮಾಡ್ಕೊಂಡು ಹೋಗ್ಬೇಕು. ಅದ್ರ ಕಡೆನೇ ಈ ಬೇರೆ ಹವ್ಯಾಸಕ್ಕಿಂತ ಮಕ್ಕಳಿಗೆ ಇತ್ತೀಚೆಗೆ ಏನಾಗಿದೆ ಅಂದರೆ, ತನ್ನ ತಾಯಿ ಅಥವಾ ಶಾಲೆಯಲ್ಲಿ ಭಾಳ ಇದು. ಓಕೆ, ಒಟ್ಟಿನಲ್ಲಿ ಆ ಕಾರಣಕ್ಕೋಸ್ಕರ ಮಕ್ಕಳಿಗೂ ಇವತ್ತಿನ ಒಂದು ಫ್ರೀ ಮೂಡ್ ಇರಲ್ಲ, ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಆ ಒಂದು ಇದು ಗಿಫ್ಟ್ ನಿಮಗೋಸ್ಕರ ಕಾಯ್ತಿದೆ, ತಗೊಳ್ಳಿ. ರೋಸ್ ನೋಡಿದ್ರೆ ಏನ್ ನೆನಪಾಗುತ್ತೆ ಹೇಳ್ಬಿಡಿ. ರೋಸ್ ನೋಡಿದ್ರೆ ನೀವೇ ಕಮಲ ನೆನಪಾಗತ್ತೆ ಅಂತ ಮಾತ್ರ ಹೇಳ್ಬೇಕು. ಕಡೆ ಎಲ್ಲೋ ಕಲೆಕ್ಟ್ ಮಾಡಿಬಿಟ್ಟಿದ್ದೀರಿ. ಯಾವಾಗಿನ ಫೋಟೋ ಇದ್ರ ಹಿನ್ನೆಲೆ ಏನೋ ನೀವು ತಿಳಿಸ್ಕೊಡಿ. ನಮ್ಮ ನಾಯಕ ಯಡಿಯೂರಪ್ಪನವ್ರನ್ನ ಬಂತು ನಿಜವಾದ ಮಾತು ಈಗ ಶುರು ಮಾಡಿ. ಹುಟ್ಟುಹಬ್ಬ ಸಂದರ್ಭದಲ್ಲಿ
ಅವ್ರನ್ನ ಅಭಿನಯಿಸೋಕೆ ಹೋದ್ವಿ. ಆ ಸಂದರ್ಭದಲ್ಲಿ ತೆಗೆದಂಥ ಭಾವಚಿತ್ರ ಇದು, ನನ್ನ ಕುಟುಂಬ ಸಮೇತ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀವಿ ನಾವು. ಸೊ ವೀಕ್ಷಕರೇ, ರೇಣುಕಾಚಾರ್ಯ ಅವರು ಸೀಕ್ರೆಟ್ಸ್ ಅಂತೂ ರಿವೀಲ್ ಮಾಡ್ತಾನೆ ಇಲ್ಲ, ಆದರೆ ನಾವು ಬಿಡೋ ಜಾತಿಗೆ ಸೇರಿಲ್ಲ. ಸೊ ನೆಕ್ಸ್ಟ್ ಇನ್ನಷ್ಟು ಸೀಕ್ರೆಟ್ಸ್ನ ಹೊರಗೆ ಎಳೆಯೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ.